ಒಂದೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಬಾಳೆ ತೋಟದಲ್ಲಿ ನಾವು 1.5 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರೋಂಥ ಮರ ಇವತ್ತು ಬಾಳೆಗೊನೆ ಬಿಟ್ಟಿರೋದನ್ನ ಕಟ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಇದೆ ನೋಡಿ, ಇದು ಬಾಳೆಗೊನೆ ಮರ. ಗಾಳಿಗೇನೋ ತುಂಬ ಬಗ್ಗೋಗ್ಬಿಟ್ಟಿದೆ ನೋಡಿ, ಮುರ್ಕೋಬಿಟ್ಟಿದೆ. ಅದಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇನ್ನೂ ಹಣ್ಣಾಗಿಲ್ಲ, ಬಲ್ತಿದೆ. ಹೋದವರೇ ಕಟ್ ಮಾಡ್ಕೊಳ್ಳೋಣ ಅಂತಿದ್ವಿ. ನೋಡೋಣ, ಮರದ ಮೇಲೇ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದ್ವಿ. ಮರ ಫುಲ್ಲು ಬಗ್ಗೋಗಿರೋದಕ್ಕೆ ಗ್ರಿಪ್ಪೇ ಸಿಗ್ತಾಯಿಲ್ಲ ಪಾಪ. ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ಒಂದೇಟು ಮುರಿದೋಯ್ತು, ಬಟ್ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗ್ತಿರ್ಲಿಲ್ಲ ನೋಡಿ. ಅದು ತುಂಬ ಉದ್ದ ಇದೆಯಲ್ಲ, ಅದಕ್ಕೋಸ್ಕರ ಏನಾದರೂ ಬಗ್ಗೋಗಿದೆಯೋ ಏನೋ ಗೊತ್ತಿಲ್ಲ. ಎಷ್ಟು ಉದ್ದ ದಪ್ಪ ಚೆನ್ನಾಗಿ ಬಂದಿದೆ ಬಾಳೆಗೊನೆ ಮಾತ್ರ. ಇಷ್ಟು ದಿನ ಕಷ್ಟಪಟ್ಟು ಬೆಳೆಸಿದ್ಕೂ ಸಾರ್ಥಕ ಆಯಿತು. ಒಂದಿನ ಅದು ಗೊಬ್ಬರ ಹಾಕಿ, ಅದು ನೆಟ್ಟು, ಅದು ಗೊಬ್ಬರ ಹಾಕಿ, ನೀರು ಹಾಕಿ 1.5 ವರ್ಷದಿಂದ ಕಾಯ್ದಿದ್ದೀವಿ ಬಾಳೆಗೊನೆಗೆ. ನೋಡಿ, ಇದು ಎಲ್ಲ ಕಪ್ಪು ಕಪ್ಪು ಇರುತ್ತಲ್ಲ, ಇದೆಲ್ಲ ಉದುರೋದ್ಮೇಲೆ ನಾವು ಬಾಳೆಗೊನೆನ ಕಟ್ ಮಾಡ್ಕೋಬೇಕಂತ. ಇದೆಲ್ಲ ಫುಲ್ ಉದುರೋಗಿದೆ. ನಾವು ಸ್ವಲ್ಪ ಮರದ ಮೇಲೇ ಕಲರ್ ಚೇಂಜ್ ಆಗಿ ಯೆಲ್ಲೋ ಕಲರು ಒಂದೊಂದು ಹಣ್ಣಾಗಿರುತ್ತಲ್ಲ, ಅವಾಗ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ವಿ. ಅದು ನೋಡಿದ್ರೆ ಮರನೇ ಬಿದ್ದೋಗ್ತಿತ್ತು. ಸೊ ಹಾಗಾಗಿ ಹೋಗ್ಬಿಟ್ಟು ಕಟ್ ಮಾಡ್ಕೊಂಡು ಬಂದ್ವಿ. ನೋಡಿ, ಈ ಥರ ಇಷ್ಟುದ್ದ ಬಾಳೆಗೊನೆ ಎಷ್ಟು ರೈಟ್ ಹೇಳ್ತಾರೆ ಅಲ್ವಾ. ಸೊ ನಾವು ಬಾಳೆ ಗಿಡನ ನೆಟ್ಟಿದ್ದು ಬಾಳೆಗೊನೆಗೋಸ್ಕರ ಅಲ್ಲ. ಬಾಳೆದೆಲೆ ಮತ್ತು ಅದು ಬಾಳೆದು ಕಂಬ ಬರುತ್ತಲ್ಲ, ಪೂಜೆಗಳಲ್ಲಿ ಹಬ್ಬಗಳಲ್ಲಿ ಎಲ್ಲ ನಮಗೆ ಮೇಯ್ನು ಬಾಳೆದೆಲೆ ಮತ್ತು ಬಾಳೆ ಕಂಬಗಳು ಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಜಾಗ ಇದೆಯಲ್ಲ ಅಂದ್ಬಿಟ್ಟು ನೆಟ್ಕೊಂಡಿದ್ವಿ. ನಮ್ಮ ಊರಿಂದ, ನಮ್ಮ ತೋಟದಿಂದ ತಂದು. ನೋಡಿ, ಈ ಕಡೆ ಇದು ಕೂಡ ಬಾಳೆಗೊನೆ ಬಿಟ್ಟಿದೆ. ಇವಾಗ ಬಾಳೆಗೊನೆ ಬರ್ತಾಯಿದೆ. ಇನ್ನೂ 4 ಮರ ಇದೇ ಥರ ಬಾಳೆಗೊನೆ ಬಿಟ್ಟಿದೆ. ಇದೊಂದು ಇಲ್ಲಿ ಇದು ಈ ಥರ ಬಂದಿದೆ. ಬಟ್ ಗಿಡಗಳನ್ನ ತಂದು ನಾವು ಒಂದೇ ಸಲ ನೆಟ್ಟಿದ್ದು. ಆದರೆ ಬಾಳೆಗೊನೆ ಒಂದೊಂದು ಹೆಚ್ಚು ಕಮ್ಮಿ ಬರ್ತಾಯಿದೆ, 1 by 1 ಅಂತ, ಒಂದರಿಂದೇ ಒಂದು ಬರ್ತಾಯಿದೆ. ಎಲ್ಲ ಒಟ್ಟಿಗೆ ಏನು ಬರ್ತಾಯಿಲ್ಲ. ಗಿಡ ಮಾತ್ರ ಒಟ್ಟಿಗೆ ಹಾಕಿದ್ವಿ, ಬಾಳೆಗೊನೆ ಮಾತ್ರ ಹಿಂದಿಂದೆ ಬರ್ತಾಯಿದೆ. ಒಂದೇ ಸಲ ಬಂದರೆ ತಿನ್ನೋಕ್ಕೂ ಆಗಲ್ಲ ನಮಗೆ. ಸೊ ಹಾಗಾಗಿ ಅದು ಬರ್ತಾ ಇರೋದೇ ಒಳ್ಳೇದು. ಇವಾಗ ಒಂದೊಂದು ತಿಂಗಳು ಹೆಚ್ಚು ಕಮ್ಮಿ ಬರ್ತವೆ ಅಂದ್ಕೊತೀನಿ ಎಲ್ಲ. ಇವಾಗ ಇದು ಬಾಳೆದು ದಿಂಡು ಬರುತ್ತಲ್ಲ ಇದ್ರೊಳಗಡೆ, ಅದನ್ನ ಯಾವ ಥರ ತೊಗೊಳ್ಳೋದು, ನಮ್ಗೆ ಇವಾಗ ಮಾರ್ಕೆಟಲ್ಲೆಲ್ಲ ತೊಗೊಂಡು ಬರ್ತೀವಿ ನೋಡಿ, 20 ರೂಪಾಯಿಗೆ ಇಷ್ಟುದ ಕಟ್ ಮಾಡಿ ಇಟ್ಟಿರ್ತಾರೆ. ಅದೆಲ್ಲ ಯಾವ ಥರ ತೊಗೊಳ್ಳೋದು, ಬಾಳೆ ದಿಂಡನ್ನ ಪಲ್ಯ ಎಲ್ಲ ಮಾಡ್ತೀವಿ, ಜ್ಯೂಸ್ ಎಲ್ಲ ಮಾಡ್ತೀವಲ್ವ, ಅದನ್ನು ಯಾವ ಥರ ತೊಗೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ ನೋಡಿ. ಈ ಥರ ಬಾಳೆ ಮರನ ಕಟ್ ಮಾಡ್ಕೋಬೇಕು. ಬಾಳೆಗೊನೆ ಎಲ್ಲ ಬಂದಾದಮೇಲೆ ಈ ರೀತಿ ಬಾಳೆಗೊನೆ ಬಂದಮೇಲೆ ಮರನ ಕಟ್ ಮಾಡ್ತೀವಲ್ವ, ಅದ್ರದ್ದನ್ನ ನಾವು ಬಾಳೆ ಕಮ್ಮನ ಕಟ್ ಮಾಡಿಕೊಂಡ್ರೆ ಗಿಡದ ಈ ರೀತಿ ಇರುತ್ತೆ. ಇದ್ರ ಮೇಲೆ ಇವಾಗ ತೆಗಿತಾ ಇದ್ದೀವಲ್ಲ ಸಿಪ್ಪೆನ, ಏನು ಹೇಳ್ತಾರೆ ಅದಕ್ಕೆ, ನಾವು ಸಿಪ್ಪೆ ಅಂತ ಹೇಳ್ತೀವಿ, ಅಥವಾ ತೊಗಟೆ, ಏನು ಬೇಕಾದರೂ ಹೇಳ್ಬೋದು ನಮ್ಮ ಕಡೆ. ಇದನ್ನು ತೆಗೆದ ಮೇಲೆ ನಮಗೆ ಅದ್ರ ಮಧ್ಯದಲ್ಲಿ ಒಂದು ದಿಂಡು ಬರುತ್ತೆ, ಅದನ್ನು ನಾವು ಯೂಸ್ ಮಾಡ್ಕೋಬೇಕು. ಯಾವ ಥರ ಇರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಇವಾಗ ವಿಡಿಯೋದಲ್ಲಿ ಪೂರ್ತಿ. ನಮ್ಮ ಆವಾಗ ಹಳೆ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ ಈ ಥರದ್ದು ಬಿದ್ರದ್ದೆಲ್ಲ ಬರುತ್ತೆ. ಅದರಲ್ಲೂ ಇದು ಕಳ್ಳೆ ಅಂತ ಹೇಳ್ತಾರೆ ನಮ್ಮ ಕಡೆ. ಅದ್ರದ್ದು ಕಳ್ಳೆ ಕೂಡ ಈ ಥರ ಬಿದ್ರನ್ನ ಮಧ್ಯಭಾಗದಲ್ಲಿ ಇರ್ತಿತ್ತು. ಅದನ್ನು ಇದೇ ಥರ ಕಟ್ ಮಾಡ್ಕೊಳ್ತಾಯಿದ್ರು. ಇದು ಬಾಳೆ ದಿಂಡನ್ನು ಕೂಡ ಅದೇ ಥರ ಕಟ್ ಮಾಡ್ಕೊಳ್ತಾರೆ. ಇದೆಲ್ಲ ಕಲ್ಲು ಕರಗಿಸುತ್ತೆ, ನಮ್ಮ ದೇಹದಲ್ಲಿ ಇರೋ ಕಲ್ಲುಗಳನ್ನ ಮತ್ತು ಕೊಲೆಸ್ಟ್ರಾಲ್ನ ಕರಗಿಸುತ್ತೆ. ಈ ಬಾಳೆ ದಿಂಡಿನ ಜ್ಯೂಸ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ನಾವು ವಾರಕ್ಕೆ 2 ಸಲ ಆದರೂ ಮಾಡ್ಕೊಂಡು ತಿಂದರೆ ನಮ್ಮ ದೇಹದಲ್ಲಿ ಯಾವುದೇ ಥರದ ಕೊಲೆಸ್ಟ್ರಾಲ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮತ್ತು ಪಿತ್ತಕೋಶದಲ್ಲಿ ಕಲ್ಲಾಗಿರ್ಬೋದು, ಮೂತ್ರಪಿಂಡದಲ್ಲಿ ಕಲ್ಲಾಗಿರ್ಬೋದು, ಈ ಥರದ ಸಮಸ್ಯೆಗಳು ಏನೇ ಇದ್ರೂ ಈ ಬಾಳೆ ದಿಂಡಿನ ಜ್ಯೂಸ್ ನಾವು ಬೆಳಗ್ಗೆ ಸಲ ಖಾಲಿ ಹೊಟ್ಟೆನಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ಲ ಥರದ ಕಾಯಿಲೆಗಳು ಪರಿಹಾರ ಆಗುತ್ತೆ.
ಅಷ್ಟು ಬೆನಿಫಿಟ್ ಇದೆ ಈ ಬಾಳೆ ಗಿಡದಲ್ಲಿ. ಒಂದೊಂದು ಸ್ಪಾಟು ಕೂಡ ನಮಗೆ ತುಂಬ ಆರೋಗ್ಯ ಆಗಿರುವಂಥದ್ದೇ ನೋಡಿ. ಒಂದು ವೇಸ್ಟ್ ಅನ್ನೋದೇ ಇಲ್ಲ. ಬಾಳೆದೆಲೆನ ಊಟಕ್ಕೆ ಯೂಸ್ ಮಾಡ್ತೀವಿ, ಬಾಳೆಹಣ್ಣನ್ನು ತಿಂತೀವಿ, ಬಾಳೆಕಾಯಿನೂ ಪಲ್ಯ ಮಾಡ್ಕೊಂಡು ತಿಂತೀವಿ, ಮತ್ತು ಬಾಳೆಹಣ್ಣು ಪಲ್ಯ ಮಾಡ್ಕೊಂಡು ತಿಂತೀವಿ, ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಬಾಳೆದು ಕಂಬ ಬರೋದನ್ನ ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ತೀವಿ, ಬಾಳೆದೆಲೆನೂ ದೇವ್ರ ಪೂಜೆಗೆ ಯೂಸ್ ಮಾಡ್ತೀವಿ, ಊಟಕ್ಕೆ ಯೂಸ್ ಮಾಡ್ತೀವಿ. ಎಷ್ಟೊಂದು ಲಾಭಗಳಿದೆ ನೋಡಿ ಸ್ನೇಹಿತರೆ, ಅಲ್ವಾ? ನಿಜವಾಗ್ಲೂ ಮನೆ ಹತ್ರ ಜಾಗ ಇದ್ದರೆ ಎಲ್ಲರೂ ಈ ಥರ ಬಾಳೆ ಮರನ ನೆಟ್ಕೋಬೇಕು. ನಿಜವಾಗ್ಲೂ ಅದರಿಂದ ಗಾಳಿ ಸಿಗುತ್ತೆ, ಎಲೆ ಸಿಗುತ್ತೆ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಯೋಜನವಾಗಿರುವಂಥ ಅಂಶಗಳು ನಮಗೆ ಇದರಿಂದ ಸಿಗುತ್ತೆ ನೋಡಿ. ಈ ಥರ ಬರುತ್ತೆ ದಿಂಡು. ಇಷ್ಟುದ್ದ ಕಟ್ ಮಾಡಿ ಇಟ್ಟಿರ್ತಾರೆ ಮಾರ್ಕೆಟಲ್ಲಿ, 20 ರೂಪಾಯಿ ತೊಗೊತಾರೆ. ನಾವು ಈ ಥರ ಬಾಳೆಗೊನೆ ಬಿಟ್ಟ ಮೇಲೆ ಊರ ಕಡೆ ಎಲ್ಲ ಏನು ಮಾಡ್ತೀವಿ, ಇವಾಗ ಎಲ್ಲರೂ ಸೋಂಬೇರಿಗಳಾಗಿರೋದ್ರಿಂದ ಇದೆಲ್ಲ ನಾವು ಯೂಸೇ ಮಾಡಲ್ಲ. ಇವಾಗ ನಮ್ಮೂರ ಕಡೆಯಲ್ಲೂ ಯಾರು ತಿನ್ನೋದೇ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ. ಇದನ್ನು ತೊಗೊಂಡು ನಾವು ಯೂಸ್ ಮಾಡ್ಕೊಂಡು ತಿನ್ನಬೇಕು, ಡೈಲಿ ಅಡುಗೆಗೆ ಬಳಸಬೇಕು ಇದನ್ನೆಲ್ಲ. ಅಟ್ಲೀಸ್ಟ್ ವಾರಕ್ಕೆ 2 ಸಲ ಆದರೂ ಇಲ್ಲ ವಾರಕ್ಕೆ 1 ಸಲ ಆದರೂ ಇದು ಪಲ್ಯ ಮಾಡ್ಕೊಂಡಾದರೂ ತಿನ್ನಬೇಕು. ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದರೆ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರೋದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಫೈಬರ್ ಅಂಶ ಇದರಿಂದ ಸಿಗುತ್ತೆ ನಮಗೆ. ಫೈಲ್ಸ್ ಪ್ರಾಬ್ಲಮ್ ಇರೋರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಗೊತ್ತಾ. ಮತ್ತು ಹೆಣ್ಮಕ್ಳಿಗೆ PCOD PCOS ಪ್ರಾಬ್ಲಮ್ ಇರುತ್ತೆ, ಅಂಥವ್ರಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಂಥವ್ರಿಗೂ ಇದು ತುಂಬ ಯೂಸ್ಫುಲ್ಲು. ನಿಮ್ಮ ಮನೆ ಹತ್ರ ಮರಗಳಿದ್ದರೆ ನೀವು ಏನಾದರೂ ಗೊತ್ತಿಲ್ಲದೆ ನೀವು ಬಾಳೆಗೊನೆ ಬಂದ ಮೇಲೆ ಬಾಳೆ ಮರನ ಹಾಗೆ ಕಟ್ ಮಾಡಿ ಬಿಸಾಕ್ಬಿಡ್ತೀರಲ್ವ, ಅದ್ರ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೋದು. ಈ ಥರ ಎಷ್ಟೊಂದು ಲಾಭಗಳಿದೆ. ಇವಾಗ ಎಲ್ಲರೂ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಿರ್ತೀವಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಅಲ್ವಾ. ಎಲ್ರಿಗೂ ಗ್ಯಾಸ್ಟ್ರಿಕ್ ಇರುತ್ತೆ. ಅಂಥವ್ರು ಖಾಲಿ ಹೊಟ್ಟೆನಲ್ಲಿ 1 ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಸಾಕು, ಸ್ವಲ್ಪ ನೀರು ಹಾಕಿ. ನಿಮಗೆ ಗೊತ್ತಾಗುತ್ತೆ ಇದ್ರ ಲಾಭಗಳು, ಆರೋಗ್ಯದ ಪ್ರಯೋಜನಗಳು. ನೀವೇ ಕಮೆಂಟಲ್ಲಿ ತಿಳಿಸ್ತೀರಾ. ಆಮೇಲೆ ನೆಕ್ಸ್ಟು ಇದು ಮರದಲ್ಲಿ ಇನ್ನೊಂದು ಅದಕ್ಕೆ ಅದರೊಳಗಡೆ ಎಲ್ಲ ತೆಗೆದ್ಬಿಟ್ಟು ಮರನ ಕಟ್ ಮಾಡಿಬಿಟ್ಟು ಕಟ್ಟಿಟ್ಟೆ ಅದ್ರ ರಸನೂ ಬಂದಿರುತ್ತೆ. ಅದನ್ನು ಟ್ರೈ ಮಾಡಿ ನೋಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಥರ ಮಾಡೋದಕ್ಕೆ ಹೇಳ್ತೀನಿ ನಮ್ಮ ಮನೆಯವರಿಗೆ. ಇವಾಗ ಇನ್ನೊಂದು ಬಾಳೆಗೊನೆ ಬರ್ತಾ ಇದೆಯಲ್ಲ, ಆ ಮರನೂ ಕೂಡ ಬಗ್ಗೋಗಿದೆ. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲ ಮರಗಳು ಬಾಳೆಗೊನೆ ಬಂದ ತಕ್ಷಣ ಬಗ್ಕೊಳ್ತಾ ಇದ್ದಾವೆ. ಅದಕ್ಕೆ ಕಟ್ಟೋಣ. ಇದು ಸ್ವಲ್ಪ ಟೈಟಾಗಿ ಎಳೆದು, ಇನ್ನು ಬಾಳೆಗೊನೆ ಇದು ಫುಲ್ ಬರೋದು 1-2 ತಿಂಗಳು ಟೈಮ್ ತೊಗೊಳುತ್ತೆ. ಇನ್ನೂ ಇದು ಅವು ಫುಲ್ ದಪ್ಪ ಆಗಬೇಕು, ಬಲಿಬೇಕಲ್ವಾ. ಹಾಗೆ ಎಳೆದೇ ಕಟ್ ಮಾಡ್ಕೊಳಕ್ಕಾಗಲ್ಲ, ಇನ್ನೂ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಮರನ ಕಟ್ಟೋಣ, ಎಳೆದ್ಬಿಟ್ಟು ಸ್ವಲ್ಪ ಟೈಟಾಗಿ ಅಂತ ಟ್ರೈ ಮಾಡ್ತಾಯಿದ್ದಾರೆ. ನಾನು ಬಾಳೆಗೊನೆನ ಇಟ್ಟೋಣ ಅಂದರೆ ನನಗೆ ಟ್ರೈ ಮಾಡಿದೆ, ಆಗಲಿಲ್ಲ. ಅದಕ್ಕೆ ಹಾಗೆ ಇಟ್ಟೆ. ಇದು ಸ್ವಲ್ಪ ಕಟ್ಟೋಣ, ಈ ಥರ ತಳ್ಳು ಇಟ್ಕೊ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಟೈಟಾಗಿ ಕಟ್ಟೋಣ. ಅದು ಇನ್ನೂ ಟೈಮ್ ಇದೆ. ಜೋರಾಗಿ ಏನಾರು ಗಾಳಿ ಬಂದರೆ ಅದು ಹೆಂಗೆ ನೆಲಕ್ಕೆ ಬಿದ್ದಿತ್ತು ಆವಾಗಲೇ ಇನ್ನೂ ಸ್ವಲ್ಪ ನೆಲಕ್ಕೆ ಟಚ್ ಆಗೋದು. ಇವಾಗ ಕಟ್ಕೊಂಡ್ವಲ್ಲ ಅದು ಬಾಳೆಗೊನೆ ವೆಯ್ಟ್ಗೋ ಏನೋ ಗೊತ್ತಿಲ್ಲ, ಆ ಥರ ಆಗಿದೆ. ಇಲ್ಲಾಂದರೆ ನಾವು ನೆಡಬೇಕಾದ್ರೆ ಏನಾದರೂ ಇನ್ನೂ ಜಾಸ್ತಿ ಗುಂಡಿನ ಸ್ವಲ್ಪ ಡೀಪಾಗಿ ತೆಗಿಬೇಕಾಗಿತ್ತು ಅನಿಸುತ್ತೆ. ಫ್ರೆಂಡ್ಸ್, ನಮಗಂತೂ ಇವಾಗ ನಾವು ಊರ ಕಡೆ ಕೆಲಸ ಮಾಡ್ತೀವಲ್ಲ ನಮ್ಮ ಹೊಲದಲ್ಲಿ, ಆ ಥರ ಅನ್ನಿಸ್ತಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತೀವಲ್ಲ ಆ ಥರ. ಈ ಬಿಸಿಲಿಗೂ ಈ ಬೇಸಿಗೆಲಿ ಮನೆ ಒಳಗಂತೂ ಇರೋಕ್ಕಾಗಲ್ಲ. ನಮ್ಗೆ ಇಲ್ಲಿಗೆ ಬಂದಿದ್ದಕ್ಕೆ ಎಷ್ಟು ಮೈಂಡ್ ಫ್ರೆಶ್ ಆಗ್ತಿದೆ. ಈ ತೋಟದೊಳಗಿರೋದಕ್ಕೆ ಚಿಕ್ಕ ತೋಟ ಆದ್ರೂ ಏನೋ ಒಂಥರ ಮೈಂಡ್ ಫ್ರೆಶ್ ಆಗಿದೆ, ತಣ್ಣ ಕೂಲ್ ಆಗ್ತಿದೆ ಗಾಳಿ. ನೋಡಿ ಎತ್ಬಿಟ್ಟು ಇವಾಗ ನಿಜವಾಗ್ಲೂ ಇಟ್ಕೊಳ್ಳೋಕ್ಕಾಗಲ್ಲ, ಅಷ್ಟು ತೂಕ ಇದೆ ಬಾಳೆಗೊನೆ. ತುಂಬಾ ಚೆನ್ನಾಗಿ ಬಂದಿದೆ, ದಪ್ಪಾಗಿದೆ ಹಣ್ಣು ಕೂಡ. ನಮ್ಮ ಮನೆಯವ್ರ ಪಾಪ ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗೆಲ್ಲ ಇವನ್ನ ಆರೈಕೆ ಮಾಡೋದೇ ಆಗ್ತಿತ್ತು. ಒಳ್ಳೆ ಮಕ್ಕಳು ನೋಡ್ಕೋತಾರಲ್ಲ, ಹಂಗೆ ನೋಡ್ಕೊಳ್ತಾಯಿದ್ರು. ಇವಾಗ ಈ ಬಾಳೆ ಇದೆಯಲ್ಲ ಮರದ ಸುತ್ತ ಈ ಥರ ಬಾಳೆ ಕಂಬಗಳು, ಬಾಳೆಕಂದು ಅಂತೀವಿ ನಾವು, ಈ ಬಾಳೆಕಂದೆಲ್ಲ ಕಡ್ದಾಕ್ತಾ ಇದ್ದಾರೆ. ಬೇಡ ಇದು ಅಂತ ಹೇಳ್ಬಿಟ್ಟು, ಅದಿದ್ರೆ ಮರ ಏನೂ ಪ್ರಬಲ ಆಗೋಲ್ಲ ಅಂತ. ಇದು ಇವಾಗ ಬಾಳೆದೆಲೆನ ಕಟ್ ಮಾಡಿಸ್ಕೊತಾ ಇದ್ದೀನಿ. ನನಗೆ ಕೊಡ್ರಿ ಊಟ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಬಾಳೆದೆಲೆಲಿ ಊಟ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ. ಅದಕ್ಕೋಸ್ಕರ ಕಟ್ ಮಾಡಿಸ್ಕೊಂಡೆ. ನೋಡಿ ಈ ಥರ ಕಟ್ ಮಾಡಿದ್ಮೇಲೆ ಹಿಂಗೆ ಕಾಣ್ತಾ ಇದೆ. ಫಸ್ಟ್ ಎಷ್ಟು
ಸುತ್ತ ಹಸಿರಿಗೆ ಕಾಣ್ತಾ ಇತ್ತು. ಇವಾಗ ನೋಡಿ ಬೇಸಿಗೆಯಲ್ಲಿ ಎಲ್ಲ ಹುರಿದು ಹೋಗ್ಬಿಟ್ಟೈತೆ. ಬೆಂಕಿಗೆ ಯಾವ ಥರ ಬೆಂಕಿ ಹತ್ತಾಗ ಹೆಂಗಾಗುತ್ತೆ ಹಂಗೆ ಫುಲ್ ಒಣಗೋಗ್ಬಿಟ್ಟೈತೆ ಸುತ್ತ ಬೇಲಿಗಳು ಗಿಡಗಳೆಲ್ಲ. ನಾವು ನೀರು ಹಾಕ್ತೀವಲ್ಲ ಗಿಡಗಳಿಗೆ, ಅದರಿಂದ ಸ್ವಲ್ಪ ಇಲ್ಲಿ ಹಸಿರಿದೆ ಅಷ್ಟೇ, ಬಿಟ್ಟರೆ ಇನ್ನೆಲ್ಲ ಕಡೆಯಲ್ಲೂ ಒಂಥರ ಕಾಡು ಬೆಂಕಿ ಎಲ್ಲ ಆಗ್ತಾವ. ಗಿಡಗಳು ಯಾವ ಥರ ಒಣಗೋಗಿರುತ್ತೆ ಹಂಗಿದೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೇನಾದರೂ ಇನ್ನೂ ಐಡಿಯಾಸ್ ಇದ್ದರೆ ಅದನ್ನು ಕೂಡ ತಿಳಿಸಿ. ಮತ್ತು ಇಲ್ಲಿ ನೋಡಿ, ಇದು ಬದನೆ ಗಿಡ, ಅದು ಕೂಡ ಒಣಗೋಗ್ಬಿಟ್ಟಿದೆ. ನಾವು ನೀರು ಹಾಕೋದೇ ಬಿಟ್ಬಿಟ್ವಿ. ಅದು ತಮಿಳ್ನಾಡು ಬದನೆಕಾಯಿ ಗಿಡ, ಜಾಸ್ತಿ ಏನು ಯೂಸ್ ಮಾಡ್ತಿರ್ಲಿಲ್ಲ ಅಂತ. ಇನ್ನೂ ಕಬ್ಬಿನ ಗಿಡ ಇದೆ, ಪಪ್ಪಾಯ ಗಿಡ ಇದೆ. ಈ ಕಡೆ ಪಪ್ಪಾಯ ಕೂಡ ಒಂದು ಹಣ್ಣಾಗಿ ಬಂದಿದೆ. ಇನ್ನೂ ಒಂದು 3-4 ಬಾಳೆಗೊನೆ ಇದೆ. ಒಟ್ಟಿನಲ್ಲಿ ನೋಡೋಣ ನೆಕ್ಸ್ಟ್ ಯಾವಾಗ ಕಟ್ ಮಾಡ್ತೀವಿ, ಎಷ್ಟು ದಿನಕ್ಕೆ ಬರುತ್ತೆ ಇನ್ನು, ಅದೆಲ್ಲ ನೋಡಿದ್ಮೇಲೆ ಅದನ್ನು ಕಟ್ ಮಾಡಬೇಕಾದ್ರೂ ತೋರಿಸ್ತೀನಿ ಎಷ್ಟು ದಿನಕ್ಕೆ ಬಂತು ಅಂತ. ಒಟ್ಟಿನಲ್ಲಿ ನಾವು ಲೆಕ್ಕ ಹಾಕ್ಕೊಂಡಿರೋ ಪ್ರಕಾರ 4 ತಿಂಗಳಾಗಿದೆ. 1 ವರ್ಷದ ಮೇಲೆ 4 ತಿಂಗಳಾಗಿದೆ. ನಮ್ಮನೆ ಹಿಂದೆಯೇ ಸ್ವಲ್ಪ ಜಾಗದಲ್ಲಿ ನಾವು ಹಾಕ್ಕೊಂಡಿರೋದಿದು. ನೀವು ಏನಾದರೂ ಈ ಥರ ಜಾಗ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಮನೆಗೂ ತಂಪಾಗಿ ಗಾಳಿ ಕೂಡ ಬರುತ್ತೆ. ಬಾಳೆ ಮರ ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ ಹಬ್ಬಗಳಲ್ಲಿ, ಕಾರ್ಯಗಳಲ್ಲಂತೂ. ಟ್ರೈ ಮಾಡಿ ನೀವು. ವಿಡಿಯೋ ಇಷ್ಟ ಆಗಿದ್ದರೆ ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ಕೂಡ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.